ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮದ ಪ್ರೇರಣಾ ಶಕ್ತಿಯಾದ ಬ್ರಹ್ಮಲೀನ ಪೂಜ್ಯಪಾದ ಶ್ರೀ ಮಲ್ಲಿಕಾರ್ಜುನಪ್ಪ ಅವರಿಗೂ, ಜ್ಞಾನಜ್ಯೋತಿ ಪೂಜ್ಯಪಾದ ಶ್ರೀ ಸಿದ್ದೇಶ್ವರಪ್ಪಾಜಿಯವರಿಗೂ, ಯೋಗಾಚಾರ್ಯರಾದ ಪೂಜ್ಯಪಾದ ಶ್ರೀ ಸಂಗಮದೇವ ಅಪ್ಪಾಜಿಯವರಿಗೂ ಶ್ರದ್ಧೆಯಿಂದ ಅಭಿವಂದಿಸಿ, ತತ್ಸ್ವರೂಪರಾಗಿ ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರಿಗೆ ಅಪರೂಪದ ಚಿಂತನೆಯನ್ನು ದಯಪಾಲಿಸುತ್ತಿರುವ ಪೂಜ್ಯಪಾದ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳು. ಪ್ರವಚನದಲ್ಲಿ ಸಮಾವೇಶಗೊಂಡಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ. ಮನುಷ್ಯನಾದವನು ತನ್ನ ಜೀವನದಲ್ಲಿ ಕೊನೆಯವರೆಗೂ ಕಲಿಯುತ್ತಲೇ ಇರಬೇಕು. ಕಲಿಕೆ ಅನ್ನೋದು, ತಿಳುವಳಿಕೆ ಅನ್ನೋದು ಒಮ್ಮೆ ಪ್ರಾರಂಭ ಆಗಿ ಒಮ್ಮೆ ಮುಕ್ತಾಯ ಆಗುವಂಥ ಕೆಲಸ ಅಲ್ಲ. ಅದಕ್ಕೆ ಅಂತ್ಯ ಇಲ್ಲ. ಯಾವಾಗ ನಾವು ಕಲಿಯುವುದನ್ನು ನಿಲ್ಲಿಸ್ತೇವೋ, ತಿಳಿದುಕೊಳ್ಳುವುದನ್ನು ನಿಲ್ಲಿಸ್ತೇವೋ, ಆವಾಗ ನಮ್ಮೊಳಗಡೆ ಇರುವಂಥ ಅವಿವೇಕ ಜಾಗೃತ ಆಗಿಬಿಡ್ತದೆ. ಅವಿವೇಕ ತನ್ನ ಕೆಲಸವನ್ನು ಮಾಡಬಾರದು ಅಂತಾದರೆ ವಿವೇಕ ಸದಾಕಾಲ ಜಾಗೃತವಾಗಿಯೇ ಇರಬೇಕು. ಮತ್ತು ಮನುಷ್ಯನ ಜೀವನದ ಸೌಂದರ್ಯ ನಿಂತಿರೋದೇ ಕಲಿಯುವುದರ ಆಧಾರದ ಮೇಲೆ. ಯಾರು ಕಲಿತಾರೋ ಅವರ ಜೀವನ ಚೆನ್ನಾಗಿ ಇರ್ತದೆ. ಯಾರು ನಾನು ಕಲಿಯೋದು ಮುಗೀತು ಅಂತಾರೋ ಅವರ ಜೀವನದಲ್ಲಿ ಎಡರು ತೊಡರುಗಳು ಗೊತ್ತಿರಲಾರದ ಹಾಗೆ ನುಸುಳೋದಕ್ಕೆ ಆರಂಭ ಮಾಡ್ತಾರೆ. ಇಲ್ಲಿ ಕಲಿಯುವುದು ಅಂದರೆ ಬರೀ ಶಾಲೆಯೊಳಗಿನ, ಕಾಲೇಜಿನ ಒಳಗಿನ ಅಕ್ಷರಾಭ್ಯಾಸ ಅಷ್ಟೇ ಅಲ್ಲ. ಅದು ಒಂದು ಹಂತ, ಅದು ಒಂದು ವಿಧಾನ, ಅದು ಒಂದು ರೂಪ. ಅದನ್ನು ಮೀರಿಯೂ ಕೂಡ ನಮ್ಮ ಜೀವನಕ್ಕೆ ಬೇಕಾದಂಥ ಎಷ್ಟೋ ವಿಷಯಗಳನ್ನು ನಾವು ಕಲಿಯುತ್ತಲೇ 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 ಇರಬೇಕು. ನಾವು ಶಾಲೆಯಲ್ಲಿ ಕಲಿಯೋದೆಲ್ಲ ಮುಗೀತು, ನಾವೇನು ತಿಳ್ಕೊಳ್ಳೋದು ಉಳದೇ ಇಲ್ಲ ಅಂತ ಏನಾದರೂ ನಾವು ಅಂದರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಯಾವುದೂ ಇಲ್ಲ. ಜೀವನ ಅನ್ನೋದೇ ಹಾಗೆ. ಪ್ರತಿದಿನ ಹೊಸ ಅಧ್ಯಾಯ, ಪ್ರತಿ ಕ್ಷಣ ಹೊಸ ಅನುಭವ. ಪ್ರತಿದಿನ ನಾವು ಹೊಸ ಅಧ್ಯಾಯವನ್ನು ಹೊಸ ತಿಳುವಳಿಕೆಯೊಂದಿಗೆ ಪ್ರಾರಂಭ ಮಾಡಿದೆವು ಅಂದರೆ, ಚಾಲೂ ಮಾಡಿದೆವು ಅಂದರೆ ನಮ್ಮ ಜೀವನದಲ್ಲಿ ನಾವು ಏನೆಲ್ಲವನ್ನೂ ಗಳಿಸುವುದಕ್ಕೆ ಸಾಧ್ಯ ಇದೆ. ಅಜ್ಜ ಅವ್ರು ಬಂದು ಮೇಲೆ ಕುಂಡ್ರೋ ಮಠ ಎಲ್ಲರೂ ಶಿವಾಯ ನಮಃ ಅನ್ನೋದು. ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ. ನಾವು ಸಣ್ಣವರಿದ್ದೇವೋ ದೊಡ್ಡವರಿದ್ದೇವೋ, ಪುರುಷ ಇದ್ದೇವೋ ಮಹಿಳೆ ಇದ್ದೇವೋ ಅನ್ನೋದು ಮುಖ್ಯ ಆಗೋದಿಲ್ಲ. ಶ್ರೀಮಂತರಿದ್ದೇವೋ ಬಡವರಿದ್ದೇವೋ, ಹಳ್ಳಿಯೊಳಗಿದ್ದೇವೋ ಪಟ್ಟಣದೊಳಗಿದ್ದೇವೋ ಅನ್ನೋದು ಯಾವ ಕಾರಣಕ್ಕೂ ಮುಖ್ಯ ಆಗೋದಿಲ್ಲ. ಮುಖ್ಯವಾದ ಸಂಗತಿ ಏನು ಅಂದರೆ, ಮುಖ್ಯವಾದ ಸಂಗತಿ ಏನು ಅಂದರೆ ನಮ್ಮ ಸ್ವಂತ ಜೀವನದ ಬೆಲೆ
ನಮ್ಮ ಸ್ವಂತ ಜೀವನದ ಸೌಂದರ್ಯ ನಮ್ಮ ತಿಳುವಳಿಕೆಯ ಮೇಲೆ ನಿಂತಿದೆ. ನಾವು ಏನನ್ನ ಕಲಿತೇವೋ, ತಿಳ್ಕೊಳ್ತೇವೋ, ಏನನ್ನ ಕಲಿತು ಜೀವನದಲ್ಲಿ ರೂಢಿ ಮಾಡಿಕೊಳ್ತೇವೋ ಅದರ ಮೇಲೆ ನಮ್ಮ ಜೀವನದ ಆನಂದ ನಿಂತಿದೆ. ಆದ್ದರಿಂದಲೇ ಮನುಷ್ಯನಾದವನು ಕೊನೆಯವರೆಗೂ ಕಲಿಯುತ್ತಲೇ ಇರಬೇಕು. ಯಾವಾಗ ನಾವು ಕಲಿಯೋದನ್ನು ನಿಲ್ಲಿಸ್ತೇವೋ, ಕಲಿಯೋದಂದ್ರೆ ತಿಳ್ಕೊಳ್ಳೋದು, ಯಾವಾಗ ನಾವು ಕಲಿಯೋದನ್ನು ನಿಲ್ಲಿಸ್ತೇವೋ ಆವಾಗ ನಮ್ಮ ಒಳಗಡೆ ಇರುವಂತಹ ಕಾಷಾಯಗಳು, ವಿಕಾರ ಸ್ವಭಾವಗಳು ಹೊರಗೆ ಪ್ರಕಟ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಕಲಿಯೋದು ಚಾಲು ಇತ್ತು ಅಂದರೆ ಒಳಗಡೆ ಇರುವಂಥ ವಿಕಾರಗಳು, ಮನೋವಿಕಾರಗಳು ಮೌನವಾಗಿ ಉಳಿತಾರೆ. ಪ್ರತಿಯೊಬ್ಬ ಮನುಷ್ಯನ ಒಳಗಡೆನೂ ವಿಕಾರಗಳು ಇರ್ತಾವೆ. ವಿಕಾರಗಳು ಅಂದರೆ ಕೆಟ್ಟ ವಿಚಾರಗಳು, ಕೆಟ್ಟ ಸ್ವಭಾವ. ಕೆಟ್ಟ ಸ್ವಭಾವ ಇಲ್ಲ ಅಂತ ಹೇಳೋರು ಯಾರೂ ಇಲ್ಲ. ಒಳಗಡೆ ಇರುವಂತಹ ಕೆಟ್ಟ ಸ್ವಭಾವಗಳು ಹೊರಗಡೆ ಬರಬಾರದು ಅನ್ನೋ ಆಲೋಚನೆ ಇದ್ದರೆ ನಾವು ಕಲಿಯುವುದನ್ನು ನಿಲ್ಲಿಸಬಾರ್ದು, ತಿಳ್ಕೊಳ್ಳೋದನ್ನು ನಿಲ್ಲಿಸಬಾರ್ದು. ನಮಗೆಲ್ಲ ಗೊತ್ತಿದೆ ಅಂತ ನಾವು ಕಲಿಯೋದನ್ನು ನಿಲ್ಲಿಸಿದರೆ ಯಾವುದಾದ್ರೂ ಒಂದು ಮನೋವಿಕಾರ ಹೊರಗಡೆ ಪ್ರಕಟ ಆಗುತ್ತದೆ. ಒಂದರ ಹಿಂದೆ ಒಂದು ನಿರಂತರವಾಗಿ ಹೊರಗೆ ಬರೋದಕ್ಕೆ ಚಾಲೂ ಮಾಡಿ ನಮ್ಮ ಒಳಗಡೆ ಇರುವಂತಹ ದುಷ್ಟತನ ದೊಡ್ಡ ಪ್ರಮಾಣದಲ್ಲಿ ಪ್ರಕಟ ಆಗಿ ಸಮಾಜ, ಜಗತ್ತು ನಮ್ಮನ್ನ ಕೆಟ್ಟವರು ಅಂತ ಗುರುತಿಸ್ತದೆ. ಕೆಟ್ಟವರು ಮತ್ತು ಒಳ್ಳೆಯವರಿಗೆ ವ್ಯತ್ಯಾಸ ಏನು ಅಂದರೆ, ಒಳ್ಳೆಯವರ ಒಳಗಡೆ ಇರುವಂತಹ ಮನೋವಿಕಾರಗಳು ಹೊರಗಡೆ ಪ್ರಕಟ ಆಗೋದಕ್ಕೆ ಅವರ ತಿಳುವಳಿಕೆ ಅವರಿಗೆ ಬಿಡೋದಿಲ್ಲ. ಒಳಗಡೆ ಇರುವಂತಹ ಮನೋವಿಕಾರಗಳು ಹೊರಗಡೆ ಪ್ರಕಟ ಆಗೋದಕ್ಕೆ ಪ್ರಾರಂಭ ಆಯಿತು ಅಂದರೆ ಅವರಿಗೆ ದುಷ್ಟರು ಅಂತ ಕರೀತಾರೆ. ಆದ್ದರಿಂದ ನಾವು ಜೀವನ ಪರ್ಯಂತರ ಕಲಿಯುತ್ತಲೇ ಇರಬೇಕು. ನಮಗೆ ಕಲಿಸುವುದಕ್ಕೆ ಬೇಕಾದಂತಹ ಗುರುಗಳು ನರನ ರೂಪದಲ್ಲೂ ನಮಗೆ ಉಪಲಬ್ಧ ಇರ್ತಾರೆ, ನಿಸರ್ಗದ ರೂಪದಲ್ಲೂ ನಮಗೆ ಉಪಲಬ್ಧ ಇರ್ತಾರೆ. ನಮ್ಮ ಸುದೈವ ಭಗವಂತನೇ ನರನ ರೂಪದಲ್ಲೂ ಬಂದು ನಮಗೆ ಉಪದೇಶ ಮಾಡ್ತಾನೆ. ನರನ ರೂಪದಲ್ಲಿ ಅಂದರೆ ಮನುಷ್ಯನ ರೂಪದಲ್ಲಿ. ಮತ್ತೆ ನಿಸರ್ಗದ ರೂಪದಲ್ಲಿ ಯಾವಾಗಲೂ ಕೂಡ ನಮ್ಮ ಹಿತವನ್ನ ಕಾಯ್ತಾ 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 ನಮಗೆ ಬೋಧನೆಯನ್ನು ಮಾಡ್ತಾನೆ. ಎರಡು ರೀತಿಯ ಗುರುಗಳು ನಮಗೆ. ನಾವೆಷ್ಟು ಭಾಗ್ಯಶಾಲಿಗಳು. ಭಗವಂತ ಎರಡು ರೂಪದಲ್ಲಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ, ನಮ್ಮನ್ನು ಜಾಗೃತ ಮಾಡೋದಕ್ಕೆ, ನಮಗೆ ಮಾರ್ಗದರ್ಶನ ನೀಡೋದಕ್ಕೆ ಇದ್ದಾನೆ. ಒಂದು ನರನ ರೂಪದಲ್ಲಿ, ಮತ್ತೊಂದು ನಿಸರ್ಗದ ರೂಪದಲ್ಲಿ. ನರನ ರೂಪದಲ್ಲಿ ಬಂದಂತಹ ಗುರು ಪ್ರಾರಂಭಿಕ ಹಂತದಲ್ಲಿ ನಮಗೆ ಅಕ್ಷರವನ್ನು, ನಂತರದಲ್ಲಿ ನಮಗೆ ಆಚಾರ ವಿಚಾರವನ್ನು, ಕೊನೆಗೆ ನಮಗೆ ಆತ್ಮಾನುಭವವನ್ನು ಕಲಿಸಿ ನಮ್ಮನ್ನು ಜಾಗೃತ ಮಾಡ್ತಾರೆ, ತಿಳಿಸ್ತಾರೆ. ನಾವು ತಪ್ಪುವುದನ್ನು ತಿಳಿಸಿ 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 ನಮ್ಮ ಮನಸ್ಸನ್ನ ತಿಳಿ ಮಾಡ್ತಾನೆ ನರರೂಪದಲ್ಲಿ ಇರುವಂತ ಭಗವಂತ, ಗುರು ರೂಪದಲ್ಲಿ ಇರುವಂತ ಭಗವಂತ. ಇನ್ನು ಎರಡನೇದ್ದು ನಿಸರ್ಗದ ರೂಪದಲ್ಲಿ ಇರುವಂತ ಭಗವಂತ. ಇಲ್ಲೊಂದು ಸ್ವಲ್ಪ ವ್ಯತ್ಯಾಸ ಇದೆ. ಗುರು ರೂಪದಲ್ಲಿ ಇರುವಂತ ಭಗವಂತ ಮಾತಿನ ಮೂಲಕ ನಮ್ಮನ್ನು ತಿದ್ದಿದ್ರೆ, ನಿಸರ್ಗ ರೂಪದಲ್ಲಿ ಇರುವಂತ ಭಗವಂತ ಮಾತನಾಡದೇ ನಮ್ಮನ್ನ ತಿದ್ದುತ್ತಾನೆ. ನಿಸರ್ಗ ಮಾತಾಡಲ್ಲ. ನೀನು ಹೀಗೆ ಇರು ಅಂತ ಭೂಮಿ ನಮಗೆ ಹೇಳಲ್ಲ. ಹೇಳುತ್ತ ನೀನು ಇಂಥ ಕೆಲಸಗಳನ್ನ ಮಾಡಬೇಕು ಅಂತ ಗಾಳಿ ನಮಗೆ ಯಾವಾಗೂ ಉಪದೇಶ ಮಾಡಲ್ಲ. ಆದರೆ ಭೂಮಿ ಏನನ್ನ ಹೇಳುತ್ತೋ, ಗಾಳಿ ಏನನ್ನ ಕಲಿಸುತ್ತೋ ಅದನ್ನು ನಾವು ತಿಳ್ಕೊಂಡೆವು ಅಂದರೆ ಗುರು ರೂಪದಲ್ಲಿ ಬಂದ ಭಗವಂತ ಕೃಪೆ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಇಲ್ಲ ಅಂದ್ರೆ ಗುರುವಿನ ಉಪದೇಶನೂ ಕೂಡ ವ್ಯರ್ಥ ಆಗಿಬಿಡುತ್ತೆ. ಎಷ್ಟು ಅಂತ ಗುರುಗಳು ನಮಗೆ ಕಲಿಸೋದಕ್ಕಾಗತ್ತೆ ಹೇಳಿ? ಎಷ್ಟು ಅಂತ ನಮಗೆ ಗುರುಗಳು ತಿಳಿಸ್ತಾರೆ ಹೇಳಿ? ಗುರುವಿನ ರೂಪನೇ ನಿಸರ್ಗ, ಭಗವಂತನ ಅವ್ಯಕ್ತ ಪ್ರಕಟ ರೂಪವೇ ನಿಸರ್ಗ, ಅದು ನಮಗೆ ಕಲಿಸುತ್ತೆ. ಅಂಥ ಗುರುಗಳನ್ನ
ದತ್ತಾತ್ರೇಯರು ಯದು ಮಹಾರಾಜನಿಗೆ ತಿಳಿಸಿದರು. ಅದೇ ಗುರುಗಳನ್ನ ಶ್ರೀಕೃಷ್ಣ ಪರಮಾತ್ಮ ಯಾರಿಗೆ ತಿಳಿಸಿದ? ಉದ್ಧಾಲಕನಿಗೆ ತಿಳಿಸಿದ. ಉದ್ಧಾಲಕ ಇಲ್ಲಿ ನೆಪ. ಉದ್ಧಾರ ಆಗಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆಯೋ ಅವರೆಲ್ಲ ಇಲ್ಲಿ ಉದ್ದೇಶ. ಆದ್ದರಿಂದ ಅಂಥ ಗುರುಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೆವು. ಮೊನ್ನೆ ಭೂಮಿಯ ಬಗ್ಗೆ, ನಿನ್ನೆ ಗಾಳಿಯ ಬಗ್ಗೆ ನೋಡಿದೆವು. ಇಂದು 3 ಜನ ಗುರುಗಳ 100 ಪಾಠಗಳನ್ನು ನಾವು 4 ಮಾತುಗಳಲ್ಲಿ ಚಿಂತನೆ ಮಾಡೋಣ. ಮೊದಲನೇ ಗುರುಗಳು ಆಕಾಶ. ಆಕಾಶದಂಥ ಗುರು, ಮೌನವಾಗಿಯೇ ಜಗತ್ತಿನ ಸಕಲ ಚರಾಚರ ಜೀವಿಗಳಿಗೆ ಆಶ್ರಯವನ್ನು ಕೊಟ್ಟಂಥ ಗುರು, ಏನೆಲ್ಲವನ್ನೂ ತನ್ನ ಒಳಗಡೆ ಇಟ್ಟುಕೊಂಡಿದ್ದರೂ ಏನನ್ನೂ ಹೊಂದದಂತೆ ನಿರ್ಲಿಪ್ತವಾಗಿರುವಂಥ ಗುರು ಮತ್ತೊಬ್ಬರು ಸಿಗಲಿಕ್ಕಿಲ್ಲ. ಆಕಾಶ ಅಂದ್ರೆ ಏನು? ಖಾಲಿ ಜಾಗೆ, ಅವಕಾಶ, ಖುಲ್ಲಾ ಜಾಗ. ಈ ಆಕಾಶ ಇದೆಯಲ್ಲ, ಅದು ಕೊಟ್ಟ ಅವಕಾಶದಲ್ಲಿಯೇ ಎಲ್ಲ ಸ್ಥಾನವನ್ನು ಪಡ್ಕೊಂಡಿದೆ. ಬಹಳ ಚಂದ ವಿಜ್ಞಾನ ಇದು, ಪ್ಯೂರ್ ಸೈನ್ಸ್. ಸ್ಪೇಸ್, ಇಂಗ್ಲಿಷ್ನಲ್ಲಿ ಇದಕ್ಕೆ ಸ್ಪೇಸ್ ಅಂತ ಕರೀತಾರೆ. ಸ್ಪೇಸ್ ಅಂದ್ರೇನು? ಖಾಲಿ ಜಾಗ. ಈಗ ಇಲ್ಲಿ ಮಹಾದೇವನ ದೇವಸ್ಥಾನ ಇದೆಯಲ್ಲ, ಖಾಲಿ ಜಾಗ ಇತ್ತು ಅಂತ ದೇವಸ್ಥಾನ ಕಟ್ಟಿದ್ದೀವಿ ಅಲ್ಲ. ನಾವು ಮನೆ ಕಟ್ತೀವಲ್ಲ, ಖಾಲಿ ಜಾಗ ಇತ್ತು ಅಂತ ಅಲ್ಲಿ ಮನೆ ಕಟ್ತೀವಿ. ಮಂದಿರ ಕಟ್ಟೋದು, ಮಠ ಕಟ್ಟೋದು, ಮನೆ ಕಟ್ಟೋದು, ಗಿಡ ನೆಡೋದು, ನಾವು ಏನೇನು ಮಾಡ್ತೇವೋ, ಏನೇನು ನಿರ್ಮಿಸ್ತೇವೋ, ಯಾವ್ಯಾವ ನಿರ್ಮಾಣ ಆಗಿದೆಯೋ ಆ ಎಲ್ಲ ನಿರ್ಮಾಣದ ಹಿಂದೆ ಆಕಾಶದ ಅನುಗ್ರಹ ಇದೆ. ಆಕಾಶ ಅವಕಾಶ ಕೊಟ್ಟಿದ್ದಕ್ಕೆ, ನೆನ್ಪಿಟ್ಕೊಳ್ಳಿ ಈ ಶಬ್ದ, ಆಕಾಶ ಅವಕಾಶ ಕೊಟ್ಟಿದ್ದಕ್ಕೆ ಜಗತ್ತು ಅಸ್ತಿತ್ವದಲ್ಲಿ ಇದೆ. ಇಲ್ಲದಿದ್ದರೆ ಜಗತ್ತಿಗೆ ಅಸ್ತಿತ್ವವೇ ಇರ್ತಿರಲಿಲ್ಲ. ಅಂಥ ಆಕಾಶದಿಂದ ನಾವೇನು ಕಲಿಬೇಕು? ಅದು ಹೇಗೆ ನಮಗೆ ಗುರು ಆಗುತ್ತೆ ಅಂದರೆ, ಅವರು ದತ್ತಾತ್ರೇಯ ಗುರುಗಳು ಹೋಗ್ತಾ ಇದ್ರಂತೆ. ಆವಾಗ ಈ ಆಕಾಶ ಮತ್ತು ಆಕಾಶದಲ್ಲಿ ನಡೆಯುವಂಥ ಕ್ರಿಯೆಗಳನ್ನು ನೋಡಿ ಅವರ ಮನಸ್ಸಿಗೆ ಹೇಳಿದ್ರಂತೆ, ಇದನ್ನು ನೀನು ಕಲಿಯಬೇಕು. ಏನನ್ನ ಕಲಿಯಬೇಕು? ಆಕಾಶದಲ್ಲಿ ಮಿಂಚು ಮಿಂಚುತ್ತದೆ, ಗುಡುಗು ಗುಡುಗುತ್ತದೆ, ಮಳೆ ಸುರಿತದೆ. ಆ ಮಳೆ ಕೃಪೆಯಿಂದ ಬೆಳೆ ಬೆಳೀತದೆ. ದವಸ ಧಾನ್ಯಗಳು ಒಕ್ಕಲಾಗುತ್ತವೆ. ದವಸ ಧಾನ್ಯಗಳನ್ನು ಬಳಸಿ ಜೀವ ಸಂಕುಲ ಬದುಕ್ತದೆ, ಉಳಿಯುತ್ತದೆ, ಬೆಳೀತದೆ. ಇಂಥ ಮಿಂಚು, ಗುಡುಗು, ಮಳೆ, ಬೆಳೆ, ದವಸ ಧಾನ್ಯ, ಜೀವ ಸಂಕುಲದ ಉಳಿವು ಅಳಿವು ಎಲ್ಲದಕ್ಕೂ ಸೂರ್ಯ, ಚಂದ್ರ, ಚುಕ್ಕಿ ಏನೇನಿದೆಯೋ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿರುವಂಥ ಆಕಾಶ ಒಂದಕ್ಕೂ ಅಂಟಿಕೊಂಡಿಲ್ಲ. ನಾವು ಗುಡುಗಿಗೆ ಗುಡುಗು ಅಂತೀವಿ, ಆಕಾಶ ಅನ್ನಲ್ಲ. ಆಕಾಶ ಇಲ್ಲದೆ ಗುಡುಗಿಲ್ಲ. ಸೂರ್ಯನಿಗೆ, ಚಂದ್ರನಿಗೆ ಸೂರ್ಯ ಚಂದ್ರ ಅಂತೇವೆ. ಸೂರ್ಯ ಚಂದ್ರನಿಗೆ ಆಕಾಶವಿಲ್ಲದೆ ಅಸ್ತಿತ್ವವಿಲ್ಲ. ಇಡೋದು ಎಲ್ಲಿ ಅವುಗಳನ್ನು? ಅವು ಉಳಿಯೋದು ಎಲ್ಲಿ? ಈ ಆಕಾಶದ ಅನಂತ ಅವಕಾಶದಲ್ಲಿ ಅಸ್ತಿತ್ವ ಇರುವಂತಹ ಸೂರ್ಯ ಚಂದ್ರರು ಆಕಾಶದ ಅನುಗ್ರಹ. ಆದರೆ ಸೂರ್ಯ ಚಂದ್ರ, ಸೂರ್ಯನ ಉಷ್ಣ, ಚಂದ್ರನ ತಂಪು ಆಕಾಶಕ್ಕೆ ಅಂಟಿಕೊಂಡಿಲ್ಲ. ಹಾಗೆ ನಾವು ಆಕಾಶದಿಂದ ಇಂತಹ ವಿಶಾಲತೆಯನ್ನು ಕಲಿಬೇಕು. ಹೇಗೆ ಆಕಾಶ ವಿಸ್ತಾರ ಆಗಿದೆಯೋ, ವಿಶಾಲ ಆಗಿದೆಯೋ, ಎಲ್ಲ ಕಡೆ ಹರಡಿದೆಯೋ, ಎಲ್ಲವನ್ನ ತಬ್ಬಿಕೊಂಡಿದೆಯೋ, ಎಲ್ಲವನ್ನ ತಬ್ಬಿಕೊಂಡು ಯಾವುದಕ್ಕೆ ಇಂಬು ಕೊಡದೆ ಮೌನವಾಗಿ ನಿಂತಿದೆಯೋ,
ಹಾಗೆ ಮನುಷ್ಯರಾದಂಥ ನಾವು ನಮ್ಮ ಜೀವನದಲ್ಲಿ ಸುಖ, ಸಂತೋಷ, ಸಂತೃಪ್ತಿಗಳು ಬೇಕಾದರೆ ಯಾವುದಕ್ಕೂ ಅಂಟಿಕೊಂಡಿರಲಾರದೆ ಅಖಂಡವಾಗಿ ಉಳಿಯಬೇಕು. ಎಂಥ ಪಾಠ ನೋಡಿ. ಅಖಂಡವಾಗಿ ಉಳಿಯಬೇಕು ಮತ್ತು ಇಷ್ಟೆಲ್ಲವನ್ನೂ ಇಟ್ಟುಕೊಂಡು ಏನೂ ಇರಲಾರದ ಹಾಗೆ ಮೌನವಾಗಿ ಇರುವ ಹಾಗೆ ನಾವು ನಿಗರ್ವಿಗಳಾಗಿ ಇರಬೇಕು. ಇದು ಆಕಾಶದ ಪಾಠ. ಆಕಾಶ ಅಹಂಕಾರ ಪಟ್ಟಿದ್ರೆ ಏನಾಗಬಹುದಿತ್ತು ಕಲ್ಪನೆ ಮಾಡಿ. ಇಡೀ ಬ್ರಹ್ಮಾಂಡಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಆಕಾಶದ ಮಡಲಲ್ಲಿದ್ದಾನೆ. ಇಡೀ ಬ್ರಹ್ಮಾಂಡವನ್ನೇ ಶಾಂತವಾಗಿ ಇಟ್ಟಿರುವ ಚಂದ್ರ ಆಕಾಶದಲ್ಲಿದ್ದಾನೆ. ಚುಕ್ಕಿ ತಾರೆಗಳು ಆಕಾಶದಲ್ಲಿ, ಮೋಡಗಳು ಆಕಾಶದಲ್ಲಿ. ಆ ಮೋಡಗಳ ಛತ್ರದ ಅಡಿಗೆಯಲ್ಲಿ ಬರುವ ಅಡವಿಯ ಅಡಿಗಡಿಯ ಎಲ್ಲ ವೃಕ್ಷಗಳು ಆಕಾಶದಲ್ಲಿ, ಮೃಗಗಳು ಆಕಾಶದಲ್ಲಿ, ಖಗಗಳು ಆಕಾಶದಲ್ಲಿ, ನದಿಗಳು ಆಕಾಶದಲ್ಲಿ, ಗಿರಿಗಳು ಆಕಾಶದಲ್ಲಿ, ಸಕಲ ಎಲ್ಲ ಆಕಾಶದಲ್ಲಿದೆ. ಆದರೆ ಆಕಾಶ ಮೌನವಾಗಿದೆ. ಹಾಗೆ ಮನುಷ್ಯನಾದವನು ತನ್ನ ಒಳಗಡೆ ಏನೇ ದೊಡ್ಡ ಸ್ಥಿತಿ ಇದ್ದರೂ ಏನೂ ಇರಲಾರದ ಹಾಗೆ ಇರಬೇಕು. ಅದನ್ನ ಆಕಾಶ ನಮಗೆ ಕಲಿಸ್ತದೆ. ಎಂಥ ದೊಡ್ಡ ಗುರುಗಳೆಲ್ಲ ಆಕಾಶ. ಹೌದಿಲ್ಲೋ? ಹೌದಿಲ್ಲೋ? ನಾವು ದೊಡ್ಡವರೇ, ಸಣ್ಣವರಲ್ಲ. ನಾವು ಶ್ರೀಮಂತರೇ, ಬಡವರಲ್ಲ. ಆದರೆ ಜಗತ್ತಿನಲ್ಲಿ ನಮಗಿಂತ ದೊಡ್ಡವರು ಇಲ್ಲ ಅಂತ ಅನ್ಕೋಬಾರ್ದು. ನಮಗಿಂತ ಬುದ್ಧಿವಂತರು ಇಲ್ಲ ಅಂತ ಅನ್ಕೋಬಾರ್ದು. ಆಕಾಶದ ತತ್ವ ಇದು. ನಾವೇನು ಸಾಮಾನ್ಯರಲ್ಲ, ನಾವೇನು ಬಡವರಲ್ಲ, ನಾವೇನು ಸಣ್ಣವರಲ್ಲ. ಆದರೆ ನಾವೇ ದೊಡ್ಡವರಲ್ಲ, ನಾವೇ ಶ್ರೀಮಂತರಲ್ಲ. ಅಂಥ ವಿಶಾಲ ಮನೋಭಾವವನ್ನು, ಆಕಾಶವನ್ನು ನೋಡಿ ನಾವು ಕಲಿಬೇಕು. ಎಷ್ಟು ಜನ ಆದರೂ ಗುರುಗಳು? ಇಲ್ಲೆಲ್ಲ ಪ್ರವಚನದೊಳಗಡೆ ಅಲ್ಲಿ 3 ಜನ ಆದರೆ, 3 ಜನ ಆದರೆ ವಿಚಾರ ಮಾಡಿ. 3 ಒಬ್ರು 4 ಅಂದರೆ ಪ್ರವಚನ ಬರೋಬರಿ ಆಗಿಲ್ಲ ಅಂತ ಅರ್ಥ. ಮೊದಲನೇದು ಭೂಮಿ, ಎರಡನೇದು ಗಾಳಿ, ಮೂರನೇದು ಆಕಾಶ. ಎಷ್ಟು ಜನ ಆದರು? ಭೂಮಿ, ಗಾಳಿ, ಆಕಾಶ ಅಲ್ಲ? ಅವರು ಭೂಮಿ, ಇವರು ಗಾಳಿ, ಮತ್ತು ನಡು ಕುಂತಿದಾರಲ್ಲ ಆಕಾಶ. ಎಂಥ ಆಕಾಶ ಅದು! ನಾವು ನೀವು ನೋಡಿರಲಾರದ ಜ್ಞಾನಾಕಾಶ ಅದು. ಜ್ಞಾನಾಕಾಶ. ಗೊತ್ತಿರಲಾರದ ವಿಷಯ ಏನೂ ಇರಲಿಲ್ಲ, ಆದರೂ ಏನೂ ಗೊತ್ತಿರಲಾರದ ಹಾಗೆ ಇದ್ರು ಅಂತೀರ ಇಲ್ಲಂತೀರ. 3 ಜನ ಆದ್ರೆ ಇನ್ನು 4ನೇದು 5ನೇದು ಒಂದು ಸ್ವಲ್ಪ ನೋಡು. ಯಾಕಂದ್ರೆ 24 ಆಗ್ಬೇಕಲ್ಲ. ಮೊದಲನೇ ದಿವಸ ಹೇಳಿತ್ತು ಒಟ್ಟು ಗುರುಗಳು ಎಷ್ಟು? 24. ಈಗ 3 ಆಗ್ಯಾವ. ನಾ ದಿವ್ಸಕ್ಕೆ 3 ಲೆಕ್ಕಕ್ಕೆ ಹಿಡಿದಿದ್ದೆ, 3 ದಿವ್ಸಕ್ಕೆ 3 ಆಗ್ಯಾವ. ಇನ್ನೊಂದು 2 ನೋಡೋಣ, 2 ನಿಮಿಷ. 4ನೇ ಗುರು ನಾನೀಗ ಹೇಳ್ತಾ ಇರೋದು ನರರೂಪದಲ್ಲಿ ಇರುವ ಗುರು ಅಲ್ಲ. ಯಾವ ಗುರು? ನೋಡ್ರಿ ಮಾತಾಡೋದು. ನಿನ್ನೆ ಚಪಾತಿನ ಎಷ್ಟು ಹೌಸಾಗಿದ್ರಿ, ಗೃಹಲಕ್ಷ್ಮಿನ ಎಷ್ಟು ಮಾತಾಡಿದ್ರಿ, ಈಗ ಮಾತಾಡೋಲ್ರಿ. ನೋಡ್ರಿ, ನಾ ಯಾವ ಗುರುವಿನ ಬಗ್ಗೆ ಹೇಳ್ತಾ ಇದ್ದೀನಿ? ನರರೂಪದ ಗುರುವಿನ ಬಗ್ಗೆ ಹೇಳಲ್ಲ. ನರರೂಪದ ಗುರುವಿಗೆ ಎಂಥ ಕರುಣೆ ಇದೆ ಅಂದರೆ, ನಾವು ಗುರುವಿನ ಚರಣದ ಬಳಿ ಹೋಗದೇ ಇದ್ರು ಗುರುನೇ ನಮ್ಮ ಹತ್ರ ಬಂದು ಉದ್ಧಾರ ಮಾಡ್ತಾನೆ. ಅದರಲ್ಲಿ 2 ಮಾತಿಲ್ಲ. ಗುರು ಮಾವುಲಿ ಅಂತ ಕರೀತಾರೆ, ತಾಯಿ. ಆದರೆ ನಿಸರ್ಗ ರೂಪದಲ್ಲಿ ಇರುವ ಗುರು ಭಿನ್ನ. ನಾವೇ ಕಲ್ಕೋಬೇಕು, ನಾವೇ ತಿಳ್ಕೋಬೇಕು. ಗಾಳಿ ಬಂದು ಹೇಳುತ್ತಾ? ಭೂಮಿ ಬಂದು ತಿಳಿಸುತ್ತಾ? ತಿಳಿಸಲ್ಲ. ಆಕಾಶ ಬಂದು ಬಾ ತಿಳ್ಕೋ ಅಂತ ಹೇಳಲ್ಲ, ನಾವೇ ತಿಳ್ಕೋಬೇಕು. ಅಂಥದ್ದು ಇನ್ನಿಬ್ಬರು ಗುರುಗಳು. ಯಾರು? ನೀರು. ಯಾರು? ನೀರು. ನೀರು ನೀರು ಅಂದ್ರೆ ನೀರು ಅಲ್ಲ, ನೀರು ಅಲ್ಲ, ನೀರು. ನೀರು ಎಂಥ ಗುರು ಗೊತ್ತಾ? ನೀರಿನ ಸ್ವಭಾವ ಶುದ್ಧಿ, ಸ್ವಚ್ಛತೆ. ನೀರಿನಷ್ಟು ಸ್ವಚ್ಛ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ.
ನಿಮಗನ್ಸಿರ್ಬೇಕು, ನಾವು ರಾಡಿ ನೀರು ನೋಡಿದ್ದೀವಿ, ಕೊಳಕು ನೀರು ನೋಡಿದ್ದೀವಿ, ನೀರು ಎಲ್ಲಿ ಸ್ವಚ್ಛ ಇರುತ್ತೆ? ನಮ್ಮ ನಳದೊಳಗಡೆ ಬರೋ ನೀರನ್ನು ಎಷ್ಟು ಸೋಸಿದ್ರೂ ಅದು ಸ್ವಚ್ಛ ಆಗೋದಿಲ್ಲ ಅಂತ ನಿಮ್ಗೆ ಅನಿಸಿರ್ಬೇಕು. ಆದರೆ ಅದು ಶುದ್ಧ ತಪ್ಪು. ಯಾಕೆ ಅಂದರೆ ಈ ಶುದ್ಧ ಸ್ವಭಾವದ ನೀರಿಗೆ ಮಣ್ಣು ಸೇರಿದರೆ ರಾಡಿ ಆಗ್ತದೆ, ಕೊಳೆ ಸೇರಿದರೆ ಕೊಳಕಾಗ್ತದೆ. ನೀರು ಮಾತ್ರ ಮಣ್ಣು ಅಲ್ಲ, ಕೊಳಕೂ ಅಲ್ಲ. ನದಿ ನೀರು, ಕೆರೆ ನೀರು, ಕೊಳದ ನೀರು ತಳದೊಳಗಡೆ ಇರುವಂಥ ರಾಡಿ ಬಗಡು ಮೇಲೆ ಎದ್ರೆ ಕಲಕಿತು ಅಂದ್ರೆ ಕೊಳೆ ಕೊಳೆ ಕಾಣಿಸ್ತದೆ. ತಿಳಿಯಾದ ನೀರು ಬಗಡಾಗಿದ್ದು ಅಡಿಯೊಳಗಡೆ ಇರುವಂಥ ರಾಡಿಯಿಂದಲೇ ವಿನಃ ಮೇಲ್ಗಡೆ ಇರುವಂಥ ತಿಳಿಯಾದ ನೀರಿನಿಂದ ಅಲ್ಲ. ಹೆಂಗಿದೆ ನೋಡಿ ಇದು. ಚಾವಿಯೊಳಗಡೆ ಬರೋ ಚಲೋ ನೀರು ಚರಂಡಿಯೊಳಗಡೆ ಬಿದ್ದ ತಕ್ಷಣ ಚರಂಡಿಯೊಳಗಡೆ ಇರೋ ಕೊಳಕಿನಿಂದಾಗಿ ಕೊಳಕು ಕೊಳಕು ಕಾಣಿಸ್ತದೆ. ಚಾವಿಯೊಳಗಡೆ ಬರ್ಬೇಕಾದ್ರೆ ಚೆನ್ನಾಗಿ ಇತ್ತು ತಾನೆ. ಸಂಘ ನೀರು, ಶುದ್ಧ ನೀರು ಮಣ್ಣಿನ ಸಂಘ ಮಾಡಿ ಕೆಸರಾಯಿತು, ಕೊಳೆಯ ಸಂಘ ಮಾಡಿ ಕೊಳಕಾಯಿತು. ಅಂದರೆ ನೀರಿನಿಂದ ಏನು ಕಲಿಬೇಕು ಅಂದರೆ, ಹೊರಗಿನಿಂದ ಬಂದ ವಸ್ತುಗಳು ನೀರಿನ ಜೊತೆ ಸೇರಿ ನೀರಿನ ಸ್ವರೂಪವನ್ನ, ನೀರಿನ ಲಕ್ಷಣವನ್ನ ಬದಲಿ ಮಾಡಿದವೇ ವಿನಃ ನೀರಿನ ಮೂಲ ಸ್ವಭಾವವನ್ನ ಬದಲಿ ಮಾಡೋದಕ್ಕೆ ಬರಲ್ಲ. ಬರ್ತದೇನು? ಅದೇ ರಾಡಿ ಮತ್ತು ಸ್ವಲ್ಪ ಹೊತ್ತು ಹೋದ ಮೇಲೆ ಕೆಳಗೆ ಕುಳಿತುಕೊಂತು ಅಂದ್ರೆ ನೀರು ಯಥಾ ಪ್ರಕಾರ ತಿಳಿಯಾಗಿ ಉಳಿತದೋ ಇಲ್ಲೋ. ಅದೇ ಚರಂಡಿಯ ಕೊಳಕು ಮಾರ್ 10, 20, 30 ಮಾರ್ ಮುಂದೆ ಹರಿದ ಮೇಲೆ ಕಲ್ಲು ಕಟ್ಟಿಗೆ ಅಡ್ಡ ಹಿಡಿದು ಕೊಳೆ ಅಲ್ಲೇ ಉಳಿತದೆ, ತಿಳಿ ನೀರು ಮುಂದೆ ಹರಿಯುತ್ತದೆ ಅಲ್ಲ. ಹಂಗೆ ಮನುಷ್ಯರಾದ ನಾವು ನೀರಿನಿಂದ ಸದಾಕಾಲ ತಿಳಿಯಾಗಿರುವುದನ್ನ ಕಲಿಬೇಕು. ಏನು ಕಲಿಬೇಕು? ಏನು ಕಲಿಬೇಕು? ಏನು ಕಲಿಬೇಕು? ಜಗತ್ತಿನ ಅತಿ ಕಷ್ಟದ ಕೆಲಸ ಅಂದರೆ ತಿಳಿಯಾಗಿ ಇರೋದು. ತಿಳಿಯಾದ ನೀರಿಗೆ ತಳ ಕೂಡ ಕಾಣಿಸ್ತದೆ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ, ಶಬ್ದ ಬಹಳ ಚಂದದ. ತಿಳಿಯಾದ ನೀರಿಗೆ ತಳ ಕೂಡ ಕಾಣಿಸ್ತದೆ. ಮಾನಸ ಸರೋವರ ಅಂತ ಇದೆ. ಅದರ ತಳದೊಳಗಡೆ ಇರುವಂತ ಕಲ್ಲು, ಚಿಪ್ಪು, ಮುತ್ತು, ಹವಳ ಎಲ್ಲ ಕಾಣಿಸ್ತವೆ. ಯಾಕೆ? ನೀರು ತಿಳಿ. ನಮ್ಮ ಸ್ವಭಾವ ತಿಳಿ ಇತ್ತು ಅಂದ್ರೆ, ನಮ್ಮ ಗುಣ ತಿಳಿ ಇತ್ತು ಅಂದ್ರೆ ನಮ್ಮ ಒಳಗಡೆನೂ ಕೂಡ ಶುದ್ಧಿ ಆಗ್ತದೆ. ಒಳಗೂ ಹೊರಗೂ ಏನು ಫರಕ್ ಇರಲಾರ್ದಂಗೆ ಆಗ್ತದೆ. ನಮ್ದು ಪ್ರಾಬ್ಲಮ್ ಏನು? ನಮ್ಮ ಒಳಗಡೆ ತಿಳಿ ಇಲ್ಲ. ನಾವು ತೋರಿಸ್ಕೊಳ್ತೀವಿ, 4 ಮಂದಿ ಒಳಗಡೆ ಬಂದಾಗ ಭಾಳ ಸ್ವಚ್ಛ ಅದೀವಿ ಅಂತ ತೋರಿಸ್ಕೋತೀವಿ, ಭಾಳ ತಿಳಿ ಅದೇವಿ ಅಂತ ತಿಳ್ಕೊಳ್ತೀವಿ. ನಾವು ತಿಳಿ ಇಲ್ಲ, ತಿಳ್ಕೊಂಡೀವಿ. ನಾವು ತಿಳ್ಕೊಂಡ ಹಂಗ ಒಳಗೆ ತಿಳಿ ಇದ್ದು ಬಿಟ್ರೆ ಭಗವಂತ ನಮ್ಮನ್ನು ಒಂದು ಕ್ಷಣದಾಗ ಕೈ ಹಿಡಿದು ಎತ್ತಿ ಬಿಡ್ತಾನೆ. ನಾವೇನು ತಿಳ್ಕೊಂಡಿವಲ್ಲ, ತಿಳಿ ಅದೀವಿ ಅಂತ ಜಗತ್ತಿಗೆ ತೋರಿಸ್ತೇವಲ್ಲ, ಹಂಗ ನಾವು ನಡ್ಕೊಂಡು ಬಿಟ್ರೆ ಆನಂದದ ಬುಗ್ಗೆ ಅನಂತ ಕಾಲ ನಮ್ಮ ಜೀವನದಲ್ಲಿ ನೆಲೆಸಿ ಬಿಡುತ್ತದೆ. ನಾವು ಮಂದಿ ಇದ್ದಾಗ ಹೆಂಗೆ ಇರ್ತೇವೋ ಮನಸ್ಸಿನೊಳಗೂ ಹಂಗ ಇರಬೇಕು. ನಮ್ಮ ವರ್ತನೆಗಳು ಹೊರಗಿನ ಜಗತ್ತಿನ ಮುಂದೆ ಹೆಂಗಿರ್ತಾವೋ ಒಳಗಡೆನೂ ಸ್ವಭಾವ ಹಂಗೆ ಇರಬೇಕು. ಅದನ್ನು ನೀರು ನಮಗೆ ಕಲಿಸ್ತದೆ. ನೀರಿನೊಳಗೆ ಉಪ್ಪು ಹಾಕ್ರಿ ಒಂದು ಮಾಡಿಕೊಳ್ತದೆ, ಸಕ್ಕರೆ ಹಾಕ್ರಿ ಒಂದು ಮಾಡಿಕೊಳ್ತದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಉಪ್ಪು ಹೋಯ್ತು, ಸಕ್ಕರೆ ಹೋಯ್ತು, ನೀರು ಮಾತ್ರ ತನ್ನ ಗುಣ ಕಳ್ಕೊಳ್ಳಲ್ಲ. ಯಾರಾದರೂ ವಿಜ್ಞಾನ ವಿದ್ಯಾರ್ಥಿಗಳಿದ್ರೆ ನಿಮಗೆ ಗೊತ್ತು, ನೀರಿಗೆ ರುಚಿನೇ ಇಲ್ಲ. ಸೈನ್ಸ್ ಸ್ಟೂಡೆಂಟ್ಸ್ ಮೇ ವಿ ನೋ ದಿಸ್. ನೀರಿಗೆ ನಾವು ಸುಮ್ಮನೆ ಅಂತಿರ್ತೀವಿ, ನಮ್ಮ ಊರನ್ನ ನೀರು ಭಾಳ ಸಿಹಿ, ಅವ್ರ ಊರನ್ನ ನೀರು ಸವಳು.
ಊರನ್ ನೀರು ಸವಳಿರಲ್ಲ, ಊರನ್ ನೀರು ಸಿಹಿ ಇರಲ್ಲ. ನೀರಿಗೆ ಸಿಹಿನೂ ಇಲ್ಲ, ನೀರಿಗೆ ಸವಳು ಇಲ್ಲ. ಮತ್ತು ಸಿಹಿ ಸವಳು ಎಲ್ಲಿಂದ ಬಂತು? ಭೂಮಿಯ ಸಂಘದಿಂದ ಬಂತು. ಭೂಮಿಯ ಸಂಘ ಮಾಡಿ ಅದರೊಳಗಿನ 10 ಲವಣನ ಪಡ್ಕೊಂಡು ಕೆಲವು ಕಡೆ ಸವಳಾಯಿತು, ಕೆಲವು ಕಡೆ ಸಿಹಿ ಆಯಿತು, ಇನ್ನು ಕೆಲವು ಕಡೆ ಬೇರೆ ಬೇರೆ ಸ್ವರೂಪನೇ ಪಡ್ಕೊಳ್ತು. ಅದೇ ನೀರೇ ಮಾವಿನ ಮರದೊಳಗಡೆ ಬಂದು ರುಚಿ ಆಯಿತು, ನಿಂಬೆ ಮರದೊಳಗಡೆ ಹೋಗಿ ಹುಳಿ ಆಯಿತು, ಮಲ್ಲಿಗೆ ಮರದೊಳಗಡೆ ಹೋಗಿ ಕಂಪು ಕೊಡ್ತು, ಸಂಪಿಗೆ ಮರದೊಳಗಡೆ ಹೋಗಿ ಸೊಂಪು ಕೊಡ್ತು. ನೀರು ಒಂದೇ, ರುಚಿ ಬೇರೆ, ಸಂಘ. ಹಂಗೆ ನಾವು ನೀರಿನಿಂದ ಶುದ್ಧವಾಗಿ ಉಳಿಯುವುದನ್ನ, ತಿಳಿಯಾಗಿ ಇರುವುದನ್ನ ಕಲಿಬೇಕು. ತಿಳಿತು? ಏನ್ ತಿಳಿತು? ಏನ್ ತಿಳಿತು ಹೇಳಿಲ್ಲ. ಈಗ ಅಪ್ಪವರಾದ್ರೆ ಅವರು ಮಠದಾಗ ಪ್ರವಚನ ಆಶೀರ್ವಾದ ಮಾಡಿ ಕಳಿಸ್ತಾರೆ. ನನ್ನ ಸಾಲಿ ತಿಳಿತನು ಅಂತ ಕೇಳಿ ಹುಡುಗರು ಹೇಳೋ ಮಟ್ಟ ನಮ್ದು ರೈಲು ಮುಂದೆ ಓಡೋದೇ ಇಲ್ಲ. ನಿಮಗೇನು ಅನ್ಸೈತಿ, ಇವ್ರು ಯಾಕೆ ಹಿಂಗೆ ಕೇಳಾಕತ್ಯಾರ ಅಂತ. ತಿಳಿತು? ಏನು ತಿಳಿತು? ತಿಳಿಯಾಗಿ ಇರಬೇಕು. ನೋಡಿ, ಇಲ್ಲಿಷ್ಟು ಜನ ಸೇರಿದ್ದೀರಿ, ನಾವು ಒಳಗೆ ತಿಳಿ ಆಗಲಿಲ್ಲ ಅಂದ್ರೆ ಹೊರಗೆ ಏನು ಮಾಡಿದ್ರು ಅರ್ಥ ಇಲ್ಲ. ನಾವು ಒಳಗೆ ತಿಳಿ ಇದ್ದೆವು ಅಂದ್ರೆ ಹೊರಗೆ ಏನು ಮಾಡಲಿಲ್ಲ ಅಂದ್ರೂ ನಡೀತದೆ. ಅಂದ್ರೆ ಈಗ ದಿನ ನಾ 3 ಸರಿ ಜಳಕ ಮಾಡ್ತೀನಿ, 2 ಸರಿ ಪೂಜೆ ಮಾಡ್ತೀನಿ, ಊರಾಗಿನ 10 ಗುಡಿಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಇಷ್ಟೆಲ್ಲ ಮಾಡಿನೂ ಒಳಗೆ ತಿಳಿ ಇರಲಿಲ್ಲ ಅಂದ್ರೆ ಗುಡಿಯಾಗಿನ ದೇವ್ರೇನು ದಡ್ಡಿರ್ತಾನೆ? ಗುಡಿಯಾಗಿನ ದೇವ್ರಿಗೇನು ತಿಳಿಯಂಗಿಲ್ಲ. ಒಳಗೆ ತಿಳಿ ಇತ್ತು ಅಂದ್ರೆ ಗುಡಿಯಾಗಿನ ದೇವ್ರಿಗೆ ಹೋಗಿ ನಾವು ಕೈ ಮುಗಿಯೋದೇ ಬೇಡ, ಕಷ್ಟ ಬಂದಾಗ ದೇವ್ರು ಬಂದೇ ನಮ್ಮನ್ನು ಪಾರು ಮಾಡ್ತಾರೆ. ತಿಳಿ, ದಟ್ ಈಸ್ ಕಾಲ್ಡ್ ಇನ್ ಇಂಗ್ಲಿಷ್ ಕ್ಲೀನ್ಲಿನೆಸ್. ಕ್ಲೀನ್ಲಿನೆಸ್, ಶುದ್ಧಿ. ಬಸವಣ್ಣವ್ರು ಅದನ್ನೇ ಹೇಳಿರೋರು, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇನ್ನೊಬ್ಬರು ಗುರುಗಳನ್ನ ಇವತ್ತು ನೋಡಿಬಿಡೋಣ. ಕೊನೆಯ ಗುರುಗಳು ಯಾರು ಅಂದರೆ ಅಗ್ನಿ, ಬೆಂಕಿ. ಯಾರು? ಬೆಂಕಿ. ಇದು ಬಹಳ ಚಲೋ ಗುರು. ಇವರೆಲ್ಲ ಮೊದಲೇನು ಬಂದ್ರಲ್ಲ ಗುರುಗಳು, ಇವ್ರು ಸ್ವಲ್ಪ ಸೈಲೆಂಟ್ ಗುರುಗಳು. ಬೆಂಕಿ ವೈಲೆಂಟ್ ಗುರು. ಯಾರು ಏನು ನಡೆಯಲ್ಲ ಬೆಂಕಿ ಮುಂದೆ. ನಡೀತದ? ಬೆಂಕಿ ಹಿಡಿದವ್ರು ಯಾರಾದ್ರೂ ಇದ್ದಾರೆ? ಬೆಂಕಿ ತಡೆದವ್ರು ಯಾರಾದ್ರೂ ಇದ್ದಾರೆ? ಬೆಂಕಿ ಒಮ್ಮೆ ತನ್ನ ಕೆನ್ನಾಲಿಗೆಯನ್ನು ಚಾಚೋದಕ್ಕೆ ಪ್ರಾರಂಭ ಮಾಡಿತು ಅಂದರೆ ನಾನಾ ಅನ್ನೋರ್ದ ಆಟ ಬೆಂಕಿ ಮುಂದೆ ಏನು ನಡೆಯಲ್ಲ. ಅಷ್ಟು ತೇಜಸ್ಸು, ಅಂಥ ಓಜಸ್ಸು ಬೆಂಕಿ ಒಳಗಡೆ ಇದೆ. ಏನು ತೇಜಸ್ಸು, ಏನು ಪ್ರಕಾಶ! ಒಂದು ಸಣ್ಣ ಕಿಡಿ, ಒಂದು ದೊಡ್ಡ ಜ್ವಾಲೆ ಜಗತ್ತಿಗೆ ಕೊಡುವಂಥ ಸಂದೇಶ ಅಂದರೆ ಬೆಂಕಿ ಗುರುವಾಗಿ ಕಲಿಸುವಂಥ ಪಾಠ ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಆಟವನ್ನು ಆಡ್ತದೆ. ಬೆಂಕಿ ಹೆಂಗ ತೇಜಸ್ಸಿನಿಂದ ಕೂಡಿರ್ತದೋ, ಓಜಸ್ಸಿನಿಂದ ಕೂಡಿರ್ತದೋ, ಹಾಗೆ ನಾವು ತೇಜಸ್ಸಿನಿಂದ ಓಜಸ್ಸಿನಿಂದ ಕೂಡಿರಬೇಕು. ಬೆಂಕಿ ಯಾವಾಗೂ ಕೂಡ 2 ರೂಪದಲ್ಲಿ ಇರ್ತದೆ. ಒಂದು ಜ್ವಾಲೆಯ ರೂಪದಲ್ಲಿ ಪ್ರಕಟ ಇರ್ತದೆ, ಇಲ್ಲ ಅಂದರೆ ಬೂದಿ ಮುಚ್ಚಿದ ಕೆಂಡದ ರೂಪದಲ್ಲಿ ಗುಪ್ತವಾಗಿ ಲುಪ್ತವಾಗಿ ಇರ್ತದೆ. ಒಂದು ಸಣ್ಣ ಅವಕಾಶ ಸಿಕ್ಕರೆ ಬೂದಿ ಮುಚ್ಚಿದ ಕೆಂಡದೊಳಗಡೆ ಗುಪ್ತವಾಗಿ ಇರುವಂಥ ಬೆಂಕಿ ಹೊರಗೆ ಒಮ್ಮೆ ಪ್ರಕಟ ಆಗಿಬಿಟ್ರೆ ಸುತ್ತಮುತ್ತ ಇರುವ ಅಖಂಡ ಆವರಣವನ್ನೇ ಕ್ಷಣದೊಳಗಡೆ ಬೂದಿ ಮಾಡಿಬಿಡುತ್ತದೆ. ಬೂದಿ. ಬೆಂಕಿ ಚೆನ್ನಾಗಿರೋದನ್ನು ಸ್ವೀಕಾರ ಮಾಡ್ತದೆ, ಚೆನ್ನಾಗಿರದೇ ಇರೋದನ್ನು ಸ್ವೀಕಾರ ಮಾಡ್ತದೆ, ಒಣದನ್ನು ಸ್ವೀಕಾರ ಮಾಡ್ತದೆ, ಹಸಿದನ್ನು ಸ್ವೀಕಾರ ಮಾಡ್ತದೆ. ಭಾಳ ಮಂದಿ ಹೇಳ್ತಾರೆ ಹಸಿ ಕಟ್ಟಿಗೆ ಸುಡಲ್ಲ ಅಂತ. ಸುಡೋ ಕಟ್ಟಿಗೆ ಮೇಲೆ ಹಸಿ ಕಟ್ಟಿಗೆ ಹಾಕಿ ನೋಡ್ರಿ, ಹಸಿದು ಉಳಿಯಂಗಿಲ್ಲ. ನಿಮಗೆಲ್ಲ ಗೊತ್ತೈತಲ್ಲ, ಹಸಿದು ಉಳಿಯಂಗಿಲ್ಲ, ಒಣದು ಉಳಿಯಂಗಿಲ್ಲ. ಈಗ ಒಲೆಗಳಿಲ್ಲ, ಒಲೆಗಳ ಮೂಲೆಯಿಂದ ಹೊರಗೆ ಚಾಚಿ ನಗುವ ಬೆಂಕಿಯ ಕೆನ್ನಾಲಿಗಳು ನಮಗೆ ಗೊತ್ತಿಲ್ಲ. ಗ್ಯಾಸ್ ಅದು ಉರಿಯೋ ಕಾಲಕ್ಕೆ ಕೆಂಪು, ಮ್ಯಾಲೆ ಬಂದಾಗ ನೀಲಿ ಅಲ್ಲ ಅಲ್ಲ. ಈಗ ಗ್ಯಾಸಿನ ಮುಂದೆ ಕೂತಿರ್ತಾಳೆ,
ಮಾತಾಡ್ಬಾರ್ದು ಅಲ್ಲ. ಬೆಂಕಿ ಹೇಗೆ ಯಾವಾಗಲೂ ಓಜಸ್ಸಿನಿಂದ ತೇಜಸ್ಸಿನಿಂದ, ಅಂದರೆ ಯಾವಾಗಲೂ ಕ್ರಿಯಾಶೀಲ, ಕೆಲಸ ಮಾಡ್ಕೋತ ಇರಬೇಕು. ಬೆಂಕಿ ನಮ್ಮ ಗುರುಗಳು ಅದನ್ನು ನಮಗೆ ಬೆಂಕಿ ಕಲಿಸ್ತದೆ. ಇಫ್ ಯು ವಾಂಟ್ ಟು ಬಿ ಹ್ಯಾಪಿ, ಬಿ ಆಲ್ವೇಸ್ ಆ್ಯಕ್ಟಿವ್. ಸುಖ ಬೇಕಿತ್ತು, ಗೆಲುವು ಬೇಕಿತ್ತು ಅಂದರೆ ಕೆಲಸ ಮಾಡ್ಕೋತಿರ್ಬೇಕು. ಕೆಲಸ ಮಾಡೋದು ನಿಲ್ಲಿಸಿದರೆ ಸುಖ ಕಡಿಮೆ ಆಗ್ತದೆ. ಎರಡನೇದು, ಈ ಬೆಂಕಿ ಎಲ್ಲನೂ ಎದುರಿಸ್ತದೆ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಟ್ರೆ 2 ನಿಮಿಷ ಮುಗಿಸ್ತೀನಿ. ಬೆಂಕಿ ಎಲ್ಲರನ್ನೂ ಎದುರಿಸ್ತದೆ. ಎಲ್ಲರನ್ನೂ ಅಂದ್ರೇನು? ಹಸಿ, ಒಣ, ಕಸ, ರೌದಿ, ಕಾಗದ, ಕಬ್ಬಣ, ಇಡೀ ಜಗತ್ತಿನೊಳಗೆ ಅತ್ಯಂತ ಕಠಿಣವಾದ ವಸ್ತು ವಜ್ರನೂ ಕರಗಿಸ್ತದೆ ಬೆಂಕಿ. ಕರಗಿಸಲ್ಲ. ಕಬ್ಬಣ, ಕಲ್ಲು, ಅರಿವಿ ಎಲ್ಲನೂ ಎದುರಿಸ್ತದೆ, ಎಲ್ಲನೂ ಸೋಲಿಸ್ತದೆ. ಮತ್ತೆ ಇಷ್ಟೆಲ್ಲ ಸೋಲಿಸೋದಕ್ಕೆ ಬೆಂಕಿಯ ಹತ್ತಿರ ಒಂದೇ ಒಂದು ಆಯುಧ ಇಲ್ಲ, ತಾನೇ ತನಗೆ ಸ್ವಂತ ಶಸ್ತ್ರ. ಮತ್ತು ನಾವೇನು ಕಲಿಬೇಕದ್ರಿಂದ? ಹೇಗೆ ಬೆಂಕಿ ಎಲ್ಲರನ್ನೂ ಸೋಲಿಸುತ್ತೋ ಹಾಗೆ ನಾವು ಒಳಗಡೆ ಒಂದು ಬೆಂಕಿ ಇಟ್ಕೋಬೇಕು. ಮತ್ತು ಇದನ್ನು ತಪ್ಪು ತಿಳ್ಕೊಂಡು ಹೋಗಿ ಬೇರೆ ಮಾಡ್ಕೊಂಡ್ರಿ ಮನ್ಯಾಗ. ಒಳಗಡೆ ಬೆಂಕಿ ಇಟ್ಕೊ ಅಂತ ಪ್ರವಚನದಾಗ ಅಂಥೇಳಿ ಏನಾರು ಮಾಡ್ಕೊಂಡಿರಿ, ಹಂಗಲ್ಲ. ಬೆಂಕಿ ಅಂದರೆ ಜ್ಞಾನ, ನಾಲೆಜ್, ವಿಸ್ಡಮ್. ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ನಮೆಂಟ್ ಆಫ್ ದ ಅರ್ತ್ ಈಸ್ ನಾಲೆಜ್. ಜ್ಞಾನನೇ ಬೆಂಕಿ. ಯಾರು ಜ್ಞಾನಿ ಇರ್ತಾರೋ, ಜ್ಞಾನಿ ಅಂದರೆ ತಿಳುವಳಿಕೆ ಇದ್ದವರು, ಅವರು ಶಸ್ತ್ರ ಹಿಡ್ಕೊಂಡು ಹೋರಾಟ ಮಾಡೋ ಜರೂರತ್ತಿಲ್ಲ. ಅವರು ಜ್ಞಾನ ನೋಡಿ ಹೊರಗಿನವರೆಲ್ಲ ಸೋಲುತ್ತಾರೆ. ಇಲ್ಲ, ಈಗ ಇಲ್ಲಿಬ್ಬರು ಗುರುಗಳು ಕೂತಾರೆ, ನಾವೆಲ್ಲರೂ ಬಂದು ಅವರಿಗೆ ನಮಸ್ಕಾರ ಮಾಡ್ತೀವಿ. ಅವ್ರೇನು ಕೈಯಾಗ ಖಡ್ಗ ತಗೊಂಡು ಬಂದಿದ್ದಾರೆ? ಗದೆ ಇದೆ, ಛತ್ರ ಚಾಮರ ಇದೆ, ಸೈನ್ಯ ಇದೆ, ದಂಡಿದೆ, ದಾಳಿ ಇದೆ, ಏನೂ ಇಲ್ಲ. ನಾವು ಎಲ್ಲರೂ ಬಂದು ಅವರಿಗೆ ಶರಣು ಹೋಗೋದಕ್ಕೆ ಒಂದೇ ಒಂದು ಕಾರಣ ಅಂದರೆ ಅವ್ರ ಒಳಗಡೆ ಇರುವಂಥ ಜ್ಞಾನ ಬೆಂಕಿ, ಜ್ಞಾನಾಗ್ನಿ. ಹಾಗೆ ನಾವು ಕೂಡ ನಮ್ಮ ಒಳಗಡೆ ಜ್ಞಾನವನ್ನು ಸದಾಕಾಲ ಜೀವಂತವಾಗಿ, ಸದಾಕಾಲ ಸ್ಫುಟವಾಗಿ, ಸದಾಕಾಲ ಉರಿಯುವ ಹಾಗೆ ಇಟ್ಟುಕೊಂಡೆವು ಅಂದರೆ ನಾವು ಜೀವನದಲ್ಲಿ ನಮಗೆ ಎದುರಾಗುವ ಕಷ್ಟಗಳನ್ನು ಸೋಲಿಸಿ ಆನಂದದಿಂದ ಇರಬಹುದು ಅನ್ನೋ ಮಾತನ್ನು ಹೇಳ್ತಾ, ಇವತ್ತು 4ನೇ ದಿನದ ಪ್ರವಚನ ಒಂದು ವಿಶೇಷ. ಏನು ವಿಶೇಷ ಅಂದರೆ, ಇಲ್ಲಿ ಒಬ್ಬ ತಾಯಿ ರಂಗೋಲಿ ತೆಗೆದಿದ್ದಾರೆ. ನೀವು ನೋಡಿದರೆ ಇಲ್ಲೋ, ಬರೋದ 7:45-50 ಬರ್ತೀರಿ. ನೀವೆಲ್ಲ ಮೈಕೊಳಗಡೆ ಯಾರ್ದು ಧ್ವನಿ ಕೇಳಾಕತ್ತದಂತ ಕೇಳಿಸ್ಕೊಂಡು ಬರ್ತೀರಿ. ಅಲ್ಲ, ನೀವು ಸಮಯನೇ ಪಾಲಿಸೋದಿಲ್ಲ. ಪ್ರವಚನ ಪದದ ಸಾವಿರಾರು ಅರ್ಥದೊಳಗೆ ಸಮಯ ಪಾಲನೆ ಅಂತಲೂ ಇದೆ. ಮತ್ತು ನೆನಪಿಟ್ಕೊಳ್ರಿ, ನಾವು ಅವ್ರ ಫೋಟೋ ಇಟ್ಕೊಂಡು ಪ್ರವಚನಕ್ಕೆ ಲೇಟಾಗಿ ಬಂದ್ವಿ ಅಂದರೆ ಹೆಂಗೆ ಹೇಳಿಲ್ಲ ನಿಮಗೆ? ಬುದ್ಧಿ 4-5 ದಿನ ಆಯಿತು. ಯಾವ ಹುಡುಗಿ ತೆಗಿತಾಳೋ 4-5 ಜನ ಸೇರಿ ರಂಗೋಲಿ ತೆಗಿತಾರೆ, ಎಷ್ಟು ಚಂದ ತೆಗಿತಾರೆ. ಇವತ್ತು ನೋಡ್ರಿ, ಶಿವರಾತ್ರಿ ದಿನ ಹೆಂಗೆ ಶಿವ ಪ್ರಕಟ ಆಗ್ತಾರಲ್ಲ, ಹಂಗೆ ರಂಗೋಲಿ ಒಳಗೆ ಶಿವನ ಪ್ರಕಟ ಮಾಡ್ಯಾರ. ಆಕೆ ಒಂದ್ಸರಿ ಜೋರಾಗಿ ಎಲ್ಲರೂ ಚಪ್ಪಾಳೆ ತಗೊಳ್ಳಿ. ಮತ್ತು ಅಕಸ್ಮಾತ್ ನಿಮಗೂ ಆಸಕ್ತಿ ಇತ್ತು ರಂಗೋಲಿ ಹಾಕಕ್ಕಂದ್ರೆ ಅಲ್ಲೇ ಒಂದು ಹಾಕ್ಬೇಕಂತೇನಿಲ್ಲ. ಗುಡಿ ಮುಂದೆ ಹಾಕ್ರಿ, ಇಲ್ಲಿನೂ ಜಾಗ ಐತಿ, ಸ್ವಚ್ಛ ಮಾಡ್ರಿ. ಸೇವಾ ಮಾಡೋಕ್ಕೆ ಇವ ಅವಕಾಶ ಎಲ್ಲಿ ಸಿಗ್ತಾವ ಅವಕಾಶ. ಚಂದ ರಂಗೋಲಿ ಹಾಕೆಲ್ಲ ತಯಾರಿ ಮಾಡಬೇಕು, ಬೇಗ ಬರಬೇಕು ಅಂತ ಹೇಳ್ತಾರೆ. ಮತ್ತು ಇವತ್ತು ಇನ್ನೂ ವಿಶೇಷ ಅಂದರೆ, ಹೆಂಗೆ ನಮಗೂ ದಿನ ಪೂಜ್ಯಪಾದ ಶಿವಶರಣಾನಂದ ಅಪ್ಪ ಅವರು ಒಳ್ಳೆಯ ಪ್ರವಚನಗಳನ್ನು ನೀಡಿ ನಮ್ಮನ್ನೆಲ್ಲ ಸಂತೃಪ್ತರು ಮಾಡ್ತಿದ್ದಾರೋ, ಹಾಗೆ ಇವತ್ತು ನಮಗೂ ಮತ್ತೊಂದು ಅಂಥದ್ದು ಸಂತೃಪ್ತಿ ನೀಡೋದಕ್ಕೆ ನೂಲಂತ ಊರಿದೆ, ನೋಡಿದಿರಲ್ಲ. ನಮ್ಮ ಮಹಾದೇವ ಮಂದಿರದೊಳಗಡೆ ಇರುವಂಥ ಪಿಂಡಿ ಮತ್ತು ಹೊರಗಡೆ ಇರುವಂಥ ನಂದಿ, ಅವನ್ನ ನಾವೆಲ್ಲರೂ ಹೋಗಿ ನೂಲು ಮಠದಾಗಿಂದನ ತಂದಿದ್ವಿ. ನೆನಪೈತೆ ನೀವು? ನೂಲು ಮಠದಾಗಿಂದನ ತಂದಿದ್ವಿ. ಅವನು ಕೊಟ್ಟು ಕಳಿಸಿದ್ರು ದೊಡ್ಡ ಅಜ್ಜ ಅವರು. ಹೆಂಗದವಂತ ನೋಡಕ್ಕೆ ಸಣ್ಣ ಅಜ್ಜರು ಇರ್ತಾರೆ. ಯಾಕೋ ನೂಲು ಸಂಸ್ಥಾನದ ಸುರಗಿರೀಶ್ವರ ಮಠದ ಪೂಜ್ಯಪಾದ ಅಪ್ಪಾಜಿಯವರು ಬಂದಿದ್ದಾರೆ. ಅವರು ಕೂಡ ದೊಡ್ಡ ವಿದ್ವಾಂಸರು ಮತ್ತು ಪೂಜಾನಿಷ್ಠರು.
ಅವರಿಬ್ಬರು ಇವತ್ತು ನಮಗೆ ಆಶೀರ್ವಚನವನ್ನು ದಯಪಾಲಿಸಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಅವರಿಬ್ಬರು ಚರಣಕ್ಕೆ ಅರ್ಪಣೆ ಮಾಡ್ತೇನೆ.